Hello children, let's begin today's class from 7th standard Social Geography 6th lesson Natural Vegetation and Wildlife. So what do you mean by natural vegetation then? The natural vegetation means the plants that grow naturally without human interference. ಅಂದರೆ ನಾವು ಮಾಡದೆ ಸುಮ್ಮನೆ ನ್ಯಾಚುರಲ್ ಆಗಿ ಬೆಳೆದಿರ್ತಾವೆ ನೋಡ್ರಿ. ಈಗ ಫಾರೆಸ್ಟ್ ಎಲ್ಲ ನ್ಯಾಚುರಲ್, ನಾವೆಲ್ಲ ಮಾಡಿರಲ್ಲ ಫಾರೆಸ್ಟನ್ನು. ಸೊ ಎನಿ ವೆಜಿಟೇಷನ್ ಆಫ್ ದ ಪ್ಲಾಂಟ್ಸ್ ದಟ್ ಗ್ರೋ ವಿದೌಟ್ ದಿ ಹ್ಯೂಮನ್ ಇಂಟರ್ಫೆರೆನ್ಸ್ ಇಲ್ಲದೆ ಗ್ರೋ ಆಗೋದಕ್ಕೆ ನಾವು ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ತೀವಿ. ನ್ಯಾಚುರಲ್ ವೆಜಿಟೇಷನ್ ಕ್ಯಾನ್ ಬಿ categorized by 3 categories. Which are these 3 categories are main forest, grassland, desert. ಇದೆಲ್ಲ ನಾವು ಮಾಡಲ್ಲ, ಅದಾಗೆ ನ್ಯಾಚುರಲ್ ಆಗಿ ಆಗಿರುವಂಥದ್ದು ಫಾರೆಸ್ಟ್, ಗ್ರಾಸ್ಲ್ಯಾಂಡ್ ಆ್ಯಂಡ್ ಡೆಸರ್ಟ್ಸ್. ದ ಚೇಂಜ್ ಇನ್ ದ ಟೈಪ್ ಆಫ್ ದಿ ನ್ಯಾಚುರಲ್ ವೆಜಿಟೇಷನ್ ಅಕ್ಕರ್ಸ್ ಮೇನ್ಲಿ ಬಿಕಾಸ್ ಆಫ್ ದ ಚೇಂಜಸ್ ಇನ್ ದಿ ಕ್ಲೈಮೆಟಿಕ್ ಕಂಡೀಷನ್. ಈ ಕ್ಲೈಮೆಟಿಕ್ ಕಂಡೀಷನ್ ಯಾವ ಥರ ಚೇಂಜ್ ಆಗುತ್ತೆ ಅದರ ಚೇಂಜ್ ಮೇಲೆ ನ್ಯಾಚುರಲ್ ವೆಜಿಟೇಷನ್ ಅಕ್ಕರ್ ಆಗುತ್ತೆ. ಸೊ ದಿಸ್ ನ್ಯಾಚುರಲ್ ವೆಜಿಟೇಷನ್ಸ್ ಅಲ್ಲಿ ಫಸ್ಟ್ ನಿಮಗೆ ಫಾರೆಸ್ಟ್ ಅಂತ ಬರುತ್ತೆ. ಫಾರೆಸ್ಟ್ ಏನಾಗುತ್ತೆ, ಇಲ್ಲಿ ಕಾಡು, ಅರಣ್ಯ ಅಂತಲೂ ಹೇಳ್ತಾರೆ. ಫಾರೆಸ್ಟ್ ಗ್ರೋ ವೇರ್ ದ ಟೆಂಪ್ರೇಚರ್ ಆ್ಯಂಡ್ rainfall ಈಸ್ ಪ್ಲೆಂಟಿಫುಲ್ ಆ್ಯಂಡ್ ಸಪೋರ್ಟ್ ದ ಟ್ರೀ ಕವರ್. ಫಾರೆಸ್ಟ್ ಎಲ್ಲಿ ಗ್ರೋ ಆಗುತ್ತೆ, ವೇರ್ ದ ಟೆಂಪ್ರೇಚರ್, ಅಲ್ಲಿಂದ ಟೆಂಪ್ರೇಚರ್ ಮತ್ತು ರೈನ್ಫಾಲ್ ಏನಿರ್ತದೆ ಫುಲ್ ಇರ್ತದೆ ನೋಡಿ, ಪ್ಲೆಂಟಿಫುಲ್ ಇದ್ದಾಗ ಆವಾಗ ಥಿಕ್ಲಿ ಪ್ಲಾಂಟ್ಸ್ ಗ್ರೋ ಆಗಿ ಟ್ರೀ ಆಗಿ ನಿಮ್ಗೇನಾಗುತ್ತೆ, ಜಾಸ್ತಿ ಟ್ರೀ ಕವರ್ ಆಗುತ್ತೆ, ಫಾರೆಸ್ಟ್ ಏರಿಯಾ ಆಗಿರ್ತದೆ. ಹಿಯರ್ ದ ಫಾರೆಸ್ಟ್ ಆರ್ 6 types. ಈ ಫಾರೆಸ್ಟ್ ನಾವಿಲ್ಲಿ 6 types ಅಂತ ಹೇಳ್ತೀವಿ. ಆ 6 types ಫಾರೆಸ್ಟ್ ಯಾವ್ದ್ಯಾವುದು ಅಂದರೆ ಟ್ರಾಪಿಕಲ್ ಎವರ್ಗ್ರೀನ್, ಟ್ರಾಪಿಕಲ್ ಡೆಸಿಡಿಯಸ್, ನೆಕ್ಸ್ಟ್ ಟೆಂಪ್ರೇಚರ್ ಎವರ್ಗ್ರೀನ್, ಟೆಂಪ್ರೇಚರ್ ಡೆಸಿಡಿಯಸ್, ನೆಕ್ಸ್ಟ್ ಮೆಡಿಟೇರಿಯನ್ ವೆಜಿಟೇಷನ್ ಆ್ಯಂಡ್ ಕೋನಿಫೆರಸ್ ಫಾರೆಸ್ಟ್ ಅಂತ ಬರುತ್ತೆ. ದಿಸ್ 6 type ಫಾರೆಸ್ಟ್. ಫಸ್ಟ್ ಲೆಟ್ ಅಸ್ ಸಿ ದಿ ಟ್ರಾಪಿಕಲ್ ಡೆಸಿಡಿಯಸ್ forest. The tropical evergreen forest. Tropical evergreen forests are the forest in which occurs in the region near the equator, closer to the tropics. Equator near ಇರ್ತದೆ ಇದು evergreen forestಗಳು. Next, tropical deciduous forest are the monsoon forest which shed their leaves in dry season and conserve water. ಡ್ರೈ ಸೀಸನಲ್ಲಿ, ಫಾಲ್ ಸೀಸನಲ್ಲಿ ಇದರದ್ದು ಎಲೆಗಳೆಲ್ಲ ಉದುರುತ್ತವೆ. ಡೆಸಿಡಿಯಸ್ ಫಾರೆಸ್ಟಲ್ಲಿ, ಡೆಸಿಡಿಯಸ್ ಫಾರೆಸ್ಟ್ ಟ್ರಾಪಿಕಲ್. ಟೆಂಪ್ರೇಚರ್ ಎವರ್ಗ್ರೀನ್ ಫಾರೆಸ್ಟ್ ಆರ್ ಲೊಕೇಟೆಡ್ ಇನ್ ದ ಮಿಡ್ ಲ್ಯಾಟಿಟ್ಯೂಡಿನಲ್ ಕೋಸ್ಟಲ್ ರೀಜನ್ಗಳಲ್ಲಿ ಆಗಿರ್ತದೆ. ನೆಕ್ಸ್ಟ್, ಟೆಂಪ್ರೇಚರ್ deciduous forest are those which shed their leaves in the dry season, and Mediterranean vegetation are found around the Mediterranean Sea in the Europe. Next, coniferous forest are found the areas where along with the taiga region ಅಲ್ಲಿ ಅದು ನಮಗೆ ಕಾಣಿಸಿರ್ತದೆ ಈ coniferous ಫಾರೆಸ್ಟ್ಗಳು. Next, if we come to know about the grasslands are found in the region of the moderate rainfall. ಅಂದರೆ ಇದು ಹೆವಿ ರೈನ್ಫಾಲ್ ಇದ್ದಿದ್ದ ಕಡೆ ಎಲ್ಲ ನಿಮಗೆ ಫಾರೆಸ್ಟ್ ಅಕ್ಕರ್ ಆಗಿರ್ತದೆ. ಸ್ವಲ್ಪ ಮಾಡರೇಟ್ ರೈನ್ಫಾಲ್ ಇದ್ದಾಗ ಗ್ರಾಸ್ಲ್ಯಾಂಡ್ಗಳು ಬಂದಿರ್ತವೆ. ದೇರ್ ಆರ್ 2 types of grassland. Tropical grassland which have the tall course of grass and the tall course of grass ಇರ್ತದೆ ಟ್ರಾಪಿಕಲ್ ಗ್ರಾಸ್ಲ್ಯಾಂಡಲ್ಲಿ. ಆ್ಯಂಡ್ ದ ಟೆಂಪ್ರೇಟ್ grassland. ಈ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ occurs either in the side of the equator and extend till to the tropics. The tropical grassland of the Africa is called the savanna. It calls the savanna. The temperature grasslands are in the mid latitudes and called the steppes etc. And the grass is usually short here. ಇಲ್ಲಿ ನಿಮಗೆ ಗ್ರಾಸ್ ತುಂಬ ಶಾರ್ಟ್ ಬರ್ತದೆ. ಪ್ರೈರೀಸ್, ಸ್ಟೆಪ್ಪೀಸ್ ಅಂದ್ಕೊಂಡು ಹೇಳ್ತಾರೆ ನಿಮಗೆ, ಈ ಥರ ಆಗಿರ್ತದೆ, ಶಾರ್ಟ್ ಆಗಿ ಬಂದಿರ್ತದೆ. ನೆಕ್ಸ್ಟ್, ಥ್ರೋನಿ ಬುಷಸ್. ಥ್ರೋನಿ ಬುಷಸ್ ಆರ್ ಫೌಂಡ್ ಇನ್ ದಿ ಡೆಸರ್ಟ್ ಲೈಕ್ ಏರಿಯಾಸ್. ದೀಸ್ ಆರ್ ಫೌಂಡ್ ದ ಏರಿಯಾಸ್ ವೆರ್ ದಿ ಸ್ಕ್ಯಾಂಟಿ ರೈನ್ಫಾಲ್, ಆನಂತರ ಸ್ಕಾರ್ಚಿಂಗ್ ಹೀಟ್ ಇರುತ್ತೆ ನೋಡ್ರಿ, ಅಲ್ಲಿ ಥ್ರೋನಿ ಬುಷಸ್ ಬರ್ತದೆ. ಅಂದರೆ ಆಲ್ಮೋಸ್ಟ್ ಇನ್ ದಿ ಡೆಸರ್ಟ್ ಏರಿಯಾದಲ್ಲಿ ಆಗಿರ್ತದೆ. ನೆಕ್ಸ್ಟ್, ಥಂಡ್ರಾ ವೆಜಿಟೇಷನಲ್ಲಿ ಏನಿರ್ತದೆ ನಿಮಗೆ,
The mosses and the leeches are very small shrubs are found in the cold regions. ಇಲ್ಲಿ ಸಣ್ಣ ಸಣ್ಣ ಶಬ್ ಪೋಲಾರ್ ರೀಜನ್ ನಿಮಗೆ ತುಂಬ ಕೋಲ್ಡ್ ಏರಿಯಾ ಆಗಿರ್ತದೆ ಅದು ಥಂಡ್ರಾ ವೆಜಿಟೇಷನ್ ಅಂದರೆ. ದಿಸ್ ಈಸ್ ಕಾಲ್ಡ್ ದಿ ಥಂಡ್ರಾ ಟೈಪ್ ಆಫ್ ವೆಜಿಟೇಷನ್. ಇಸ್ ಈಸ್ ಫೌಂಡ್ ಇನ್ ದಿ ಪೋಲಾರ್ ಏರಿಯಾಸ್ ಅಂದರೆ ಕೂಲ್ ಏರಿಯಾಸ್ ಇದು. Trees, grass and the leeches and the mosses etc. that grow naturally without human interference constitute the natural vegetation. The growth of the natural vegetation depend on the temperature and the moisture. ಈ ನ್ಯಾಚುರಲ್ ವೆಜಿಟೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ಟೆಂಪ್ರೇಚರ್ ಮತ್ತು ಮಾಯಿಶ್ಚರ್ ಮತ್ತು ರೈನ್ಫಾಲ್ ಮೇಲೆ. ಇಟ್ ಆಲ್ಸೋ ಡಿಪೆಂಡ್ ಆನ್ ದಿ ಫ್ಯಾಕ್ಟರ್ಸ್ ಸಚ್ ಎಸ್ ದಿ ಸ್ಲೋಪ್ ಆ್ಯಂಡ್ ದ ಥಿಕ್ನೆಸ್ ಆಫ್ ಸಾಯಿಲ್. ಆ ಸಾಯಿಲ್ ಯಾವ ಥರ ಇರ್ತದೆ ಅದ್ರ ಮೇಲೂ ಡಿಪೆಂಡ್ ಆಗಿರ್ತದೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿ ನ್ಯಾಚುರಲ್ ವೆಜಿಟೇಷನ್. ಅದರಲ್ಲಿ ಫಾರೆಸ್ಟ್ ಬರ್ತದೆ, ಗ್ರಾಸ್ ಲ್ಯಾಂಡ್ಸ್ ಬರ್ತದೆ, ಆನಂತರ ಶ್ರಬ್ಸ್ ಬರುತ್ತೆ, ಥ್ರೋನಿ ಬುಷಸ್ ಈ ಥರದ್ದು ಬಂದಿರ್ತದೆ. ಇದು ಯಾವ ಥರದಲ್ಲಿ ನಿಮಗೆ ಗ್ರಾಸ್ ಲ್ಯಾಂಡಿಗೆ ಯಾವ ಥರ ಮಣ್ಣು ಬೇಕಾಗಿರ್ತದೆ, ಯಾವ ಥರ ನೀರು ಬೇಕಾಗಿರ್ತದೆ, ಯಾವ ಥರ ರೈನ್ಫಾಲ್ ಬೇಕು ಇದ್ರ ಮೇಲೆ ಡಿಪೆಂಡ್ ಆಗಿ ಈ ನ್ಯಾಚುರಲ್ ವೆಜಿಟೇಷನ್ ನಿಮಗೆ ಡಿವೈಡ್ ಮಾಡಿರ್ತಾರೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.